ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವ್ರು. ವೀಕ್ಷಕರೇ, ಹುಬ್ಬಳ್ಳಿ ರೈಲ್ವೆ ಕಾಲೋನಿಯ ಪ್ರಸಿದ್ಧ ಸೆಂಟ್ ಆಂಡ್ರೂಸ್ ಎಜುಕೇಷನ್ ಸೊಸೈಟಿಯಲ್ಲಿ ನಕಲಿ ದಾಖಲೆಗಳ ಆಧಾರದ ಮೇಲೆ ಅಕ್ರಮವಾಗಿ ಆಡಳಿತ ಕಬಳಿಸಿ ಲಕ್ಷಾಂತರ ರೂಪಾಯಿ ದುರುಪಯೋಗಪಡಿಸಿಕೊಂಡಿರುವುದು ಬೆಳಕಿಗೆ ಬಂದಿದೆ ಎಂದು ಜಿಪಿಎ ಹೋಲ್ಡರ್ ಜಾರ್ಜ್ ಕೊಠಾರಿ ಆರೋಪಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ಕಾನೂನುಬದ್ಧ ಅಧ್ಯಕ್ಷ ಚಂದ್ರಶೇಖರ್ ನೇರಳೆ ಅವರು ನೀಡಿದ್ದ 3 ತಿಂಗಳ ಅವಧಿಯ ಜಿಪಿಎಯನ್ನು ನವೆಂಬರ್ 2025ರಲ್ಲಿ ರದ್ದುಪಡಿಸಲಾಗಿತ್ತು. ಆದರೆ ಸುಧಾ ಮಣಿಕುಂಟ್ಲು, ಅಂಥೋನಿ ಭಂಡಾರಿ ಮತ್ತು ಪುರುಷೋತ್ತಮ್ ಕಲಕುಂಟ್ಲು ತಂಡವು ರದ್ದಾದ ಜಿಪಿಎ ಬಳಸಿ ನಕಲಿ ಸಹಿ, ಕೃತಕ ರಾಜೀನಾಮೆ ಪತ್ರ ಮತ್ತು ಸುಳ್ಳು ಸಭಾ ನಡವಳಿಗಳನ್ನು ಸೃಷ್ಟಿಸಿ ಅಧಿಕಾರಿಗಳೊಂದಿಗೆ ಸೊಸೈಟಿ ನವೀಕರಣ ಮಾಡಿಕೊಂಡಿದ್ದಾರೆ. ಅಲ್ಲದೆ ಬ್ಯಾಂಕ್ ಖಾತೆಗಳಿಂದ ಶಾಮೀಲಾಗಿ ಲಕ್ಷಾಂತರ ರೂಪಾಯಿ ಹಣ ದುರುಪಯೋಗಪಡಿಸಿಕೊಂಡಿದ್ದಾರೆಂದು ಆರೋಪಿಸಿದ್ದಾರೆ. ಸೆಂಟ್ ಆಂಡ್ರೂಸ್ ಎಜುಕೇಶನ್ ಸೊಸೈಟಿ ರನ್ ಮಾಡಲಿಕ್ಕೆ ಶ್ರೀ ಚಂದ್ರಶೇಖರ್ ನೇರ್ಲಾ ಅವರು ಲಾಸ್ಟ್ ಇಯರ್ ಆಗಸ್ಟ್ 2025 ಅಲ್ಲಿ ಸುಧಾ ಮನೆಕುಂಟ್ಲ ಅವರಿಗೆ ಒಂದು ಜಿಪಿಎ ಕೊಟ್ಟಿರ್ತಾರೆ ಫಾರ್ 3 months ಟು ರನ್ ದಿ ಅಡ್ಮಿನಿಸ್ಟ್ರೇಷನ್. ಸ್ಕೂಲ್ ಅನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಅವರೊಂದು ಜಿಪಿಎ ಅನ್ನ ಕೊಟ್ಟಿರ್ತಾರೆ. ಇದನ್ನ ಇವ್ರು ಏನ್ ಮಾಡ್ತಾರೆ, ಹೊರಗಡೆ ಬಂದ್ಮೇಲೆ, ನೋಟ್ರಿ ಆದ್ಮೇಲೆ ಹೊರಗಡೆ ಬಂದ್ಮೇಲೆ ಅದನ್ನ 3 months ಪೀರಿಯಡ್ ಅನ್ನ ಸ್ಕ್ರಾಚ್ ಔಟ್ ಮಾಡಿ ಕೈಲಿ ಅದನ್ನ ಪೀರಿಯಡ್ ಅನ್ನ ಎಕ್ಸ್ಟೆಂಡ್ ಮಾಡಿ ಬರೀತಾರೆ. ಬರ್ಕೊಂಡು ಈ ಜಿಪಿಎ ಬೇಸಿಸ್ ಮೇಲೆ ಸೊಸೈಟಿ ಮೆಂಬರ್ಸ್ ಅನ್ನ ತೆಗೆದು ಇವರೇ ಇನ್ಕ್ಲೂಡ್ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ರಿಜಿಸ್ಟ್ರಾರ್ ಕಾಂಟ್ಯಾಕ್ಟ್ ಮಾಡಿಕೊಂಡು ಅಲ್ಲಿಂದ ಇವ್ರೇನ್ ಮಾಡ್ತಾರೆ, ಫೋರ್ಜರಿ ಸಿಗ್ನೇಚರ್ಸ್ ಮಾಡಿ 3 ಮೆಂಬರ್ಸ್, ಗುಂಡು ಜೋಸಫ್, ಆಮೇಲೆ ಚಂದನ್ ರಾಜ್ ಪಿಲ್ಲೆ, ಮರ್ಯಾದಾಸ್ ಗೋನಾ ಅನ್ನೋ ಈ 3 ಮೆಂಬರ್ಸ್, ಎಕ್ಸಿಸ್ಟಿಂಗ್ ಮೆಂಬರ್ಸ್ ಅನ್ನ ಇವ್ರದ್ದು ಫೋರ್ಜರಿ ಮಾಡಿರುವಂತ ಸಿಗ್ನೇಚರ್ಸ್ ತಗೊಂಡು ರೆಸಿಗ್ನೇಷನ್ ಮೇಲೆ ಈ ರೆಸಿಗ್ನೇಷನ್ ಕಾಪೀಸ್ ಅನ್ನ ರಿಜಿಸ್ಟ್ರಾರ್ ಕೊಟ್ಟು ಅವ್ರ 3 ಮೆಂಬರ್ಸ್ ಅನ್ನ ತೆಗೆದು ಇವ್ರು ಆಡ್ ಆಗ್ತಾರೆ. ಸುಧಾ ಮನೆಕುಂಟ್ಲ ಅವರು, ಪುರುಷೋತ್ತಮ್ ರಾವ್ ಕಲಕುಂಟ್ಲ ಅವರು, ಆಮೇಲೆ ಅಂಥೋನಿ ಭಂಡಾರಿ ಅನ್ನೋರು, ಇವ್ರ 3 ಮೆಂಬರ್ಸ್ ಈ ಸೊಸೈಟಿ ಒಳಗಡೆ ಎಂಟ್ರಿ ಆಗ್ತಾರೆ ಆಸ್ ಅ ಚೇರ್ಮನ್, ವೈಸ್ ಚೇರ್ಮನ್, ಸೆಕ್ರೆಟರಿ ಅಂತ ಹೇಳಿ. ಇದನ್ನ ರಿಜಿಸ್ಟ್ರಾರ್ಗೆ ಈ ಇಲ್ಲಿಗಲ್ ಆಕ್ಟಿವಿಟಿ ಬಗ್ಗೆ ನಾವು ಇಂಟಿಮೇಷನ್ ಕೊಟ್ಟರು ಕೂಡ ಇದನ್ನ ಅವ್ರೇನು ಆಕ್ಷನ್ ತಗೊಂಡಿಲ್ಲ. ಇದನ್ನ ಅವರು ಎಕ್ಸೆಪ್ಟ್ ಮಾಡಿ ಈ ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಎಕ್ಸೆಪ್ಟ್ ಮಾಡಿ ರಿನ್ಯೂವಲ್ ಮಾಡಿ ಕೊಡ್ತಾರೆ. April 7, 2026 ಅವ್ರಿಗೆ ಹೊಸ ಮೆಂಬರ್ಸ್ ಜೊತೆ ರಿನ್ಯೂವಲ್ ಮಾಡಿ ಡಾಕ್ಯುಮೆಂಟ್ ಅನ್ನ ಕೊಡ್ತಾರೆ. ಈ ಡಾಕ್ಯುಮೆಂಟ್ ಇಟ್ಕೊಂಡು ಇವ್ರು ಏನ್ ಮಾಡ್ತಾರೆ, ಕರ್ನಾಟಕ ಬ್ಯಾಂಕ್ ಅಲ್ಲಿ ನಮ್ದು ಬ್ಯಾಂಕ್ ಅಕೌಂಟ್ ಇರೋದ್ರಿಂದ ಆ ಬ್ಯಾಂಕ್ ಅಕೌಂಟ್ ಇಂದ ಎಷ್ಟೊಂದು ಲಕ್ಷಾಂತರ ಅಮೌಂಟ್ ವಿಡ್ರಾವಲ್ ಮಾಡ್ತಾರೆ. ಇಲ್ಲಿಗಲ್ ಆಗಿ ಅದನ್ನ ವಿಡ್ರಾ ಮಾಡಿ ಯೂಸ್ ಮಾಡ್ತಾ ಇದ್ದಾರೆ. ಪ್ಲಸ್ ಇವಾಗ ಸ್ಕೂಲ್ ಅಲ್ಲಿ ಅವರೇ ಅಡ್ಮಿನಿಸ್ಟ್ರೇಷನ್ ಅನ್ನ ರನ್ ಮಾಡ್ತಾ ಇದ್ದಾರೆ. ಈಗ 29 ಮೇಗೆ ಸ್ಕೂಲ್ ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆ. ಸೊ ಆ ಟೈಮಿಗೆ ಇವರೇ ರನ್ ಮಾಡ್ತಾ ಇದ್ದಾರೆ. ಮುಂದೆ ಹುಡುಗರದು ಭವಿಷ್ಯ, ಆಮೇಲೆ ಟೀಚರ್ಸ್ ಇದೆಲ್ಲ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಇದೆಲ್ಲದ್ರ ಹಿಂದೆ ಪೊಲಿಟಿಷಿಯನ್ಸ್ ಕೈ ಇದೆ. ಯಾಕಂದ್ರೆ ಇವರು ಎಕ್ಸ್ ಕಾರ್ಪೊರೇಟರು, ಆಮೇಲೆ ಕಾರ್ಪೊರೇಟರ್ ಕಾಂಗ್ರೆಸ್ ಪಾರ್ಟಿಗೆ ಸಂಬಂಧಪಟ್ಟವರು, ಇವ್ರದ್ದು ಫುಲ್ಲಿ ಇನ್ಫ್ಲೂಯೆನ್ಸ್ಡ್ ಆಗಿದೆ. ಇವರು ರಿಜಿಸ್ಟ್ರಾರ್ಗೆ ಪ್ರೆಷರೈಸ್ ಮಾಡಿ ಅಲ್ಲಿಂದ ರಿನ್ಯೂವಲ್ ಮಾಡಿಸ್ಕೊಂಡಿರುವಂತದ್ದು. ಇದ್ರ ಬಗ್ಗೆ ನಾವು DC ಮೇಡಮ್ಗೂ ಕಂಪ್ಲೇಂಟ್ ಮಾಡಿದೀವಿ. ಆಮೇಲೆ ಇದಕ್ಕೆ ತಕರಾರು ಅರ್ಜಿನೂ ಕೊಟ್ಟಿದ್ದೀವಿ ರಿಜಿಸ್ಟ್ರಾರ್ಗೆ. ಇದ್ರ ಬಗ್ಗೆ ಇನ್ನೂ ಏನು ಆಕ್ಷನ್ ತಗೊಂಡಿಲ್ಲ ಅವ್ರ ರಿಜಿಸ್ಟ್ರಾರ್. ಇದಕ್ಕೆ ಇನ್ವೆಸ್ಟಿಗೇಷನ್ ಆಗ್ಬೇಕು. ಆಗಿ ಇವರು 7th ಏಪ್ರಿಲ್ಗೆ ಏನು ರಿನ್ಯೂವಲ್ ಕಾಪಿ ಕೊಟ್ಟಿದ್ದಾರೆ ಅದನ್ನ ಕ್ಯಾನ್ಸಲ್ ಮಾಡಬೇಕು. ಇವ್ರು ಇಲ್ಲಿಗಲ್ ಆಗಿ ಏನ್ ಮೆಂಬರ್ಸ್ ಆಡ್ ಆಗಿದ್ದಾರೆ ಅವ್ರನ್ನ ತೆಗಿಬೇಕು. ಇವ್ರಿಗೆ ಲೀಗಲಿ ಏನ್ ಆಕ್ಷನ್ ತಗೋಬೇಕು ಅದನ್ನ ತಗೋಬೇಕು. 19th ಮೇಗೆ ಇವ್ರ ಮೇಲೆ FIR ಆಗಿದೆ, FIR ರಿಜಿಸ್ಟರ್ ಆಗಿದೆ. ಬಟ್ ಇಲ್ಲಿವರೆಗೂ ಅದ್ರ ಮೇಲೆ ಏನ್ ಆಕ್ಷನ್ ಆಗಿದೆ ಅನ್ನೋದು ನಮ್ಗೆ ಇನ್ನೂ ಐಡಿಯಾ ಇಲ್ಲ. ಬಟ್ ರೆಗ್ಯುಲರ್ಲಿ ಅವ್ರು ಸ್ಕೂಲ್ ಹೋಗ್ತಾ ಇದ್ದಾರೆ, ಅಲ್ಲಿ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ. ಸೊ ನಾವು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನಿದೆ ಒಂದ್ ಸ್ವಲ್ಪ ನಮ್ಗೆ ಸಪೋರ್ಟ್ ಮಾಡಿ ನಮ್ಗೆ ನ್ಯಾಯವನ್ನು ಮಾಡಿಕೊಡ್ಬೇಕಾಗಿ ವಿನಂತಿ.